if an AP given given A is equal to 8, AN is equal to 62, SN is equal to 10, find N and D. ಸೊ ಪಾಸ್ ಮಾಡ್ಕೊಂಡು ಟ್ರೈ ಮಾಡಿ. ಸೊ ಮೊದಲನೇದಾಗಿ ನಾವು ಡಿ ಕಂಡುಹಿಡಿಯಬಹುದು. ನನ್ನ ಪ್ರಕಾರ ನೋಡೋಣ. ಕ್ಯಾಲ್ಕುಲೇಟಿಂಗ್ ಡಿ ಹೇಗೆ? ಎಸ್ ಎನ್ ಫಾರ್ಮ್ನ ಉಪಯೋಗಿಸಿ. ಸೊ ವಿ ನೋ ದಟ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು. ಎನ್ನು ಕೂಡ ಗೊತ್ತಿಲ್ವಲ್ಲ? ಅರೆ ಓಕೆ, ಎರಡು ಕಂಡುಹಿಡಿಬೇಕಾಗುತ್ತೆ ಅಟ್ ಅ ಟೈಮ್. ಎ ಪ್ಲಸ್ ಎ ಎನ್ ಫಾರ್ಮ್ನ ಉಪಯೋಗಿಸಿದ್ರೆ ಸೊ ಓಕೆ ಎನ್ ಸಿಗುತ್ತೆ ಮೊದಲನೇದಾಗಿ. ಎಸ್ ಎನ್ ಬಂದು 210 ಎನ್ ಬೈ 2 62 ಪ್ಲಸ್ ಎ ಎಸ್ 8. ಉಲ್ಟಾ ಬರ್ದೆ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ, ಉಲ್ಟಾ ಬರ್ದೇನೆ. ಸೊ ಇದು ಕ್ಯಾಲ್ಕುಲೇಟ್ ಮಾಡಿ, ಇದೆಷ್ಟು ಬರ್ತಿದೋ 70 35. ಇದು ಪೂರ 35 ಆಗುತ್ತೆ. 2 ಜೊತೆ ಡಿವೈಡ್ ಮಾಡ್ತೇನೆ. ಮತ್ತೆ 35 4s ಅಲ್ವಾ? 35 4s ಅಲ್ಲ, ಎಷ್ಟು ಬರ್ತಿದೋ 37 4s ಕರೆಕ್ಟ್. 4s ಅಲ್ಲ, ಸರಿ ನಾನು ತಪ್ಪಾಯ್ತು. ಓಕೆ, ಸೊ 35 ಗೊತ್ತೈತಲ್ಲಿದೆ 35 ಬಂತು ಅಂತ ಹೇಳಿ. 35 ಟ್ರಾನ್ಸ್ಪೋಸ್ ಮಾಡ್ತೀನಿ. ಎನ್ ಇಸ್ ಇಕ್ವಲ್ ಟು 210 ಬೈ 35. ಎರಡು 7 ನಲ್ಲಿ ಡಿವೈಡ್ ಆಗುತ್ತೆ. 30s 5s ಅಲ್ವಾ? 7 3s 6. ಸೊ ಎನ್ ಇಸ್ ಇಕ್ವಲ್ ಟು 6. ಸರಿ, ಎನ್ ಸಿಕ್ತು. ಡಿ ಕಂಡುಹಿಡಿಯಿರಿ ಅಷ್ಟೇ. ಸೊ ಡಿ ಕಂಡುಹಿಡಿಯೋದಕ್ಕೆ ಎನ್ ಫಾರ್ಮ್ನ ಉಪಯೋಗಿಸ್ಬೋದು. ಕ್ಯಾಲ್ಕುಲೇಟಿಂಗ್ ಡಿ. ಸೊ ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ A6 ಗೊತ್ತಿದೆ. A6 ಎಷ್ಟು? 62 ಇಸ್ ಈಕ್ವಲ್ ಟು ಎ ಗೊತ್ತಿದೆ, ಎನ್ ಗೊತ್ತಿದೆ, ಡಿ ಕಂಡುಹಿಡಿಯಿರಬೇಕು. ದಿಸ್ ಇಸ್ ಫಾರ್ ಎನ್ ಇಸ್ ಈಕ್ವಲ್ ಟು 6. ಟ್ರಾನ್ಸ್ಪೋಸ್ ಮಾಡಿ, ಇದು 60 ಮೈನಸ್ 6 54 ಆಗುತ್ತೆ. 54 ಬೈ 5 ಇಸ್ ಈಕ್ವಲ್ ಟು ಯುವರ್ ಕಾಮನ್ ಡಿಫರೆನ್ಸ್, ನಿಮ್ಮ ಎನ್ ಈ ವ್ಯಾಲ್ಯೂ. ಸೊ ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು. ಓಕೆ, ಮುಂದಿನ ಪ್ರಶ್ನೆ. ಪಾಸ್ ಮಾಡಿ ಟ್ರೈ ಮಾಡಿ. ಆನ್ಸರ್ ಕ್ಯಾಲ್ಕುಲೇಟಿಂಗ್. ಯೋಚನೆ ಮಾಡಿ. ಎಸ್ ಎನ್ ಎ ಕಂಡುಹಿಡಿಬೇಕು, ಡಿ ಗೊತ್ತಿದೆ, ಎನ್ ಕಂಡುಹಿಡಿಬೇಕು. ಐ ಥಿಂಕ್ ಎ ಕಂಡುಹಿಡಿಬೋದು ಇಲ್ಲಿ. ಸೊ ಫಸ್ಟು ಎಸ್ ಎನ್ ಫಾರ್ಮುಲಾ ಬರೀರಿ. ಎನ್ ಬೈ 2. ಇಲ್ಲಿ ನಾನು ಎ ಪ್ಲಸ್ ಏನು ಉಪಯೋಗಿಸ್ತೇನೆ. ಆಗಲ್ಲ, ಇಲ್ಲಿ ಎನ್ ಎ 2 ಅನ್ನೋನ್ ಇದೆ. ಸೊ ಇದು ಕ್ಯಾಲ್ಕುಲೇಟಿಂಗ್ ಅಂತ ಬರೀತೀನಿ ಅಷ್ಟೇ. ಸೊ ಎಸ್ ಎನ್ ಎಸ್ ಮೈನಸ್ 14 ಇಸ್ ಈಕ್ವಲ್ ಟು ಎನ್ ಕಂಡುಹಿಡಿಯೋದಲ್ವಾ ಆಕ್ಚುಲಿ. ಸೊ ಹುಡುಗರ ಎನ್ ಕಂಡುಹಿಡಿಯಬಹುದು. ಏನ್ ಗೊತ್ತಿದೆ, ಡಿ ಗೊತ್ತಿದೆ, ಎ ಗೊತ್ತಿಲ್ಲ. ಸರಿ ಮಾಡ್ತಾ ಇದೆ ಹಂಗಾರೆ. ಎನ್ ಬೈ 2 ಇಂಟು ಎ ಪ್ಲಸ್ 4. ಇದು ಟ್ರಾನ್ಸ್ಪೋಸ್ ಮಾಡಿದ್ರೆ, ಅಂದರೆ ಇಂಟು 2, ನಿಮ್ಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ ಅಂದರೆ ಇಂಟು 2 ಮಾಡ್ಕೊಳ್ಳಿ. ಇದು ಪೂರ ಒಂದೇ ಒಂದು ಟರ್ಮ್ ಅಲ್ವಾ? ಸೊ ಒಂದು ಇಂಟು 2 ಮತ್ತೊಂದು ಇಂಟು 2 ಮೈನಸ್ 28 ಇಸ್ ಈಕ್ವಲ್ ಟು ಎನ್ ಟೈಮ್ಸ್ ಆಫ್ ಎ ಪ್ಲಸ್ 4. ಇದು ನಮ್ಮ ಈಕ್ವೇಶನ್ 1. ನೆಕ್ಸ್ಟು ಇದು ಆಕ್ಚುಲಿ ಈಕ್ವೇಶನ್ಸ್ ಬರುತ್ತೆ ಇಲ್ಲಿ. ಕ್ಯಾಲ್ಕುಲೇಟಿಂಗ್ ಅನ್ನೋದು ಬದಲು ಈಕ್ವೇಶನ್ ಅಂತ ಬರೀಬೋದು. ಈಕ್ವೇಶನ್ಸ್. ಸೊ ಇಲ್ಲಿ ಇವಾಗ ಏನು ಉಪಯೋಗಿಸ್ತೀನಿ ಫಾರ್ಮುಲಾ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್
n minus 1 into common difference. An is 4 is equal to a plus n minus 1 into common difference 2. ಸ್ವಲ್ಪ ಸಾಲ್ವ್ ಮಾಡಿ 4 is equal to a plus 2n minus 2. ಟ್ರಾನ್ಸ್ಪೋಸ್ ಮಾಡಿದ್ರೆ 6 is equal to a plus 2n. ಸೊ ಇದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಉಪಯೋಗ ಬರುತ್ತೆ. ಹಾಗಾಗಿ 2n ಟ್ರಾನ್ಸ್ಪೋಸ್ ಮಾಡ್ತೀನಿ. ಸೊ 6 minus 2n is equal to a ಆಗುತ್ತೆ. ಇದು ನಮ್ಮ ಇಕ್ವೇಶನ್ 2. ಸೊ ಇಲ್ಲಿ ಇವಾಗ ಸಬ್ 2n1 ಅಂತ ಬರೋದು ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಗುತ್ತೆ ಉತ್ತರ 28 is equal to n times of 6 minus 2n plus 4. So 10. So minus 28 is equal to, this is n times of 10 minus 2n. So this is 10n minus 2n square minus 28. So ಇದನ್ನೆಲ್ಲ ಈ ಕಡೆ ಟ್ರಾನ್ಸ್ಪೋಸ್ ಮಾಡೋಣ. So we have 2n square minus 10n minus 28 is equal to 0. ಇವಾಗ 2 ಜೊತೆ ಡಿವೈಡ್ ಮಾಡಿ. So n square minus 5n minus 14 is equal to 0. ಮುಂದಿನ ಭಾಗ splitting the middle term. ಫ್ಯಾಕ್ಟರೈಸಿಂಗ್ ಅಂತ ಬರೀಬೋದಾಯ್ತು. ಇದು ಬರೆದು ಬಿಟ್ಟಿದ್ದೀನಿ ಇವಾಗ. ಸೊ 14 ಸ್ಪ್ಲಿಟ್ ಮಾಡಬೇಕು. ಹೇಗೆ? 7 2 14 ಅಲ್ಲೇ ಆಯಿತು, ಬಂತು ಉತ್ತರ. ಸೊ n ಸ್ಕ್ವೇರ್ minus 7n plus 2n minus 14 is equal to 0. So we have n minus 7 plus 2 n minus 7 is equal to 0. So n minus 7 into n plus 2 is equal to 0. So n is equal to either 7 illa ant ಹೇಳಿದ್ರೆ n is equal to minus 2. So n cannot be negative, not possible for it to be minus 2. So n is 7. So n ಕಂಡುಹಿಡಿದ್ರೆ ನೆಕ್ಸ್ಟ್ a ಕಂಡುಹಿಡಿಬೇಕು. a equation 2 ಅಲ್ಲಿ n ಸಬ್ಸ್ಟಿಟ್ಯೂಟ್ ಮಾಡಿ a ಸಿಗುತ್ತೆ. Sub n is equal to 7 into, so in a is equal to 6 minus 2 into 7. So 14 minus 8. ಸೊ ಇದು ನಿಮ್ಮ ಉತ್ತರ. ಸ್ವಲ್ಪ ಉದ್ದ ಕ್ಯಾಲ್ಕುಲೇಷನ್ ಇದೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಕ್ಲೀನಾಗಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.